ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹವು ಉತ್ತಮ ಹಾರ್ಮೋನ್ಗಳನ್ನು ಉತ್ಪಾದಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ತ್ರಿಫಲ ಚೂರ್ಣ, ಬಿ ದಾಲ್ಚಿನ್ನಿ, ಸಿ ದೊಡ್ಡಪತ್ರೆ, ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ದಾಲ್ಚಿನ್ನಿ. ದಾಲ್ಚಿನ್ನಿ ಇನ್ಸುಲಿನ್ ಹಾರ್ಮೋನ್ ಉತ್ಪಾದಿಸಲು ಸಹಾಯ ಮಾಡುತ್ತದೆ. ದಾಲ್ಚಿನ್ನಿ ಅನೇಕ ಉರಿಯೂತದ ಆಂಟಿಮೈಕ್ರೋಬಿಯಲ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು, ಇದು ದೇಹವು ಉತ್ತಮ ಹಾರ್ಮೋನ್ಗಳನ್ನು ಉತ್ಪಾದಿಸಲು ಮತ್ತು ಮೇದೋಜ್ಜೀರಕ ಗ್ರಂಥಿಯು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಕಣ್ಣಿನ ಯಾವ ಭಾಗ ಕಣ್ಣಿಗೆ ಬಣ್ಣವನ್ನು ನೀಡುತ್ತದೆ? ಆಪ್ಷನ್ಸ್ ಎ ಐರಿಸ್, ಬಿ ರೆಟಿನಾ, ಸಿ ಮ್ಯೂಕುಲಾ, ಡಿ ಕಾರ್ನಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಐರಿಸ್. ಕಣ್ಣಿನ ಐರಿಸ್ ಭಾಗವು ಕಣ್ಣಿಗೆ ಬಣ್ಣವನ್ನು ನೀಡುತ್ತದೆ. ಇದು ಕಾರ್ನಿಯಾದ ಹಿಂದೆ ಇರುವ ಸ್ನಾಯು ಅಂಗಾಂಶವಾಗಿದ್ದು, ಕಣ್ಣಿನ ಬಣ್ಣವನ್ನು ನಿರ್ಧರಿಸುತ್ತದೆ. ಕಣ್ಣಿನ ಮಧ್ಯದಲ್ಲಿರುವ ಕಪ್ಪು ಚುಕ್ಕೆ ಅಂದರೆ ಕಣಪಾಪಿ ಐರಿಸ್ನ ಗಾತ್ರವನ್ನು ಬದಲಾಯಿಸುವ ಮೂಲಕ ಒಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಮೂರನೇ ಪ್ರಶ್ನೆ, ನೀಲಿ ಸರೋವರ ಎಂದು ಕರೆಯಲ್ಪಡುವ ಸರೋವರ ಯಾವುದು? ಆಪ್ಷನ್ಸ್ ಎ ವುಲ್ಲರ್, ಬಿ ಪೆರಿಯಾರ್, ಸಿ ನಾಕೋ, ಡಿ ದಾಲ್. ಸರಿಯಾದ ಉತ್ತರ ಆಪ್ಷನ್ ಸಿ ನಾಕೋ. ಹಿಮಾಚಲ ಪ್ರದೇಶದ ನಾಕೋ ಸರೋವರವು ಸ್ಫಟಿಕ ಸ್ಪಷ್ಟ ಆಳವಾದ ನೀಲಿ ನೀರಿನಿಂದಾಗಿ ನೀಲಿ ಸರೋವರ ಎಂದು ಕರೆಯಲ್ಪಡುತ್ತದೆ. ಇದು ಸೂರ್ಯನ ಬೆಳಕಿನಲ್ಲಿ ಬಹುತೇಕ ಪಾರದರ್ಶಕವಾಗಿ ಕಾಣುತ್ತದೆ. ಈ ಸರೋವರವು ಕಿನ್ನೌರ್ ಜಿಲ್ಲೆಯಲ್ಲಿ ಎತ್ತರದಲ್ಲಿದೆ. ಇದು ನೀಲಿ ನೆರಳು ಇನ್ನಷ್ಟು ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತದೆ. ಇದರ ಶಾಂತಿಯುತ ವಾತಾವರಣ, ಮುಟ್ಟದ ನೈಸರ್ಗಿಕ ಸೌಂದರ್ಯ ಮತ್ತು ಕನ್ನಡಿಯಂತಹ ಪ್ರತಿಬಿಂಬಗಳು ಇದನ್ನು ಹಿಮಾಲಯದ ಅತ್ಯಂತ ಸುಂದರವಾದ ಸರೋವರಗಳಲ್ಲಿ ಒಂದನ್ನಾಗಿ ಮಾಡುತ್ತವೆ. ನಾಲ್ಕನೇ ಪ್ರಶ್ನೆ, ಫ್ಯಾಟಿ ಲಿವರ್ ಸಮಸ್ಯೆಯನ್ನು ಹಿಮ್ಮೆಟ್ಟಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಗ್ರೀನ್ ಟೀ, ಬಿ ಮೊಸರು, ಸಿ ಆಮ್ಲಾ ಜ್ಯೂಸ್, ಡಿ ಅಲೋವೆರಾ. ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀನ್ ಟೀ. ಅತಿಯಾದ ಆಲ್ಕೋಹಾಲ್ ಸೇವನೆ ಅಥವಾ ಅನಾರೋಗ್ಯಕರ ಜೀವನ ಶೈಲಿಯಿಂದಾಗಿ ಯಕೃತ್ತಿನ ಕೋಶಗಳಲ್ಲಿ ಕೊಬ್ಬು ಶೇಖರಣೆಯಾಗುತ್ತದೆ. ಇದು ದೀರ್ಘಕಾಲದವರೆಗೆ ಮುಂದುವರೆದರೆ ಫ್ಯಾಟಿ ಲಿವರ್ಗೆ ಕಾರಣವಾಗಬಹುದು. ಗ್ರೀನ್ ಟೀ ಪ್ರಮುಖವಾಗಿ ಶಕ್ತಿಯುತ ಉತ್ಕರ್ಷಣ ನಿರೋಧಕವನ್ನು ಹೊಂದಿದ್ದು, ಲಿವರ್ನಲ್ಲಿರುವ ಬೇಡದ ಕೊಬ್ಬನ್ನು ಒಡೆಯಲು ಸಹಾಯ ಮಾಡುತ್ತದೆ. ದಿನಕ್ಕೆ 3-4 ಕಪ್ ಗ್ರೀನ್ ಟೀ ಕುಡಿಯುವುದರಿಂದ ಉತ್ತಮ ಫಲಿತಾಂಶಗಳು ಕಂಡುಬರುತ್ತವೆ. ಇದನ್ನು ಊಟದ ಮಧ್ಯೆ ಅಥವಾ ಊಟವಾದ 1-2 ಗಂಟೆಗಳ ನಂತರ ಸೇವಿಸುವುದು ಉತ್ತಮ. ಐದನೇ ಪ್ರಶ್ನೆ, ಯಾವ ಲೈಂಗಿಕ ಸೋಂಕಿನಿಂದ ಹೃದಯದ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುತ್ತದೆ? ಆಪ್ಷನ್ಸ್ ಎ ಸಿಫಿಲಿಸ್, ಬಿ ಕ್ಲಿಮೈಡಿಯಾ, ಸಿ ಜನನಾಂಗದ ಹರ್ಪಿಸ್, ಡಿ HIV. ಸರಿಯಾದ ಉತ್ತರ ಆಪ್ಷನ್ ಎ ಸಿಫಿಲಿಸ್. ಬಾಯಿಯ ಮೂಲಕ ಲೈಂಗಿಕ ಸಂಪರ್ಕದ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುವ ಖತರ್ನಾಕ್ ವೈರಸ್ ಸೋಂಕು. ಇದರ ರೋಗ ಲಕ್ಷಣಗಳನ್ನು ನೋಡುವುದಾದರೆ ಸಣ್ಣಗೆ ಜ್ವರ ಕಾಣಿಸಿಕೊಳ್ಳುವುದು, ಆಗಾಗ ತಲೆನೋವು, ಗಂಟಲು ನೋವು, ಮೈಕೈ ನೋವು, ಕೂದಲು ಉದುರುವ ಸಮಸ್ಯೆ ಎದುರಾಗುವುದು, ದುಗ್ಧರಸ ಗ್ರಂಥಿ ಊದಿಕೊಳ್ಳುವ ಸಮಸ್ಯೆ ಎದುರಾಗುವುದು ಇತ್ಯಾದಿ. ಒಂದು ವೇಳೆ ಈ ವೈರಸ್ ಅಪ್ಪಿತಪ್ಪಿ ಮನುಷ್ಯನಿಗೆ ಅಂಟಿಬಿಟ್ಟರೆ ಈ ಮೇಲಿನ ರೋಗಲಕ್ಷಣಗಳನ್ನು ಬಿಟ್ಟು ಮುಖದ ಮೇಲೆ ಗುಳ್ಳೆಗಳು, ಪದೇ ಪದೇ ಆಯಾಸ ಅಥವಾ ಸುಸ್ತು ಕಂಡುಬರಲು ಶುರುವಾಗುತ್ತದೆ. ಕೆಲವೊಮ್ಮೆ ಇಂತಹ ರೋಗಲಕ್ಷಣಗಳು ಉಲ್ಬಣಗೊಂಡು ಕೊನೆಗೆ ಕಣ್ಣಿನ ದೃಷ್ಟಿಯೇ ಇಲ್ಲದಂತಾಗಿ ಬಿಡುತ್ತದೆ. ಇನ್ನೂ ಆತಂಕದ ವಿಚಾರವೇನೆಂದರೆ ಕೆಲವರಿಗೆ ಹೃದಯದ ಸಮಸ್ಯೆ ಎದುರಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಆರನೇ ಪ್ರಶ್ನೆ, ಬೆಳಗ್ಗಿನ ಆಮ್ಲೀಯತೆಯನ್ನು ಕಡಿಮೆ ಮಾಡಲು ನೆರವಾಗುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಪಪ್ಪಾಯಿ, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ.
ಬಾಳೆಹಣ್ಣು ಕಡಿಮೆ ಆಮ್ಲೀಯ ಗುಣವನ್ನು ಹೊಂದಿದ್ದು ನೈಸರ್ಗಿಕ ಆಂಟಾಸಿಡ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಹೊಟ್ಟೆಯ ಒಳಗೋಡೆಯನ್ನು ಆಮ್ಲದಿಂದ ರಕ್ಷಿಸುತ್ತದೆ ಮತ್ತು ತಕ್ಷಣವೇ ಎದೆ ಉರಿ ಮತ್ತು ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತದೆ. ಪಪ್ಪಾಯಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಪ್ರೋಟೀನ್ಗಳನ್ನು ಒಡೆಯಲು ನೆರವಾಗುತ್ತದೆ. ಇದು ಆಮ್ಲ ಹಿಮ್ಮುಖ ಹರಿವನ್ನು ಕಡಿಮೆ ಮಾಡಲು ಮತ್ತು ಹೊಟ್ಟೆಯ ಕೆರಳುವಿಕೆಯನ್ನು ಶಮನಗೊಳಿಸಲು ಪರಿಣಾಮಕಾರಿಯಾಗಿದೆ. ಇನ್ನು ಸೇಬುಗಳು ಪೆಕ್ವಿನ್ ಎಂಬ ನಾರಿನಾಂಶವನ್ನು ಹೊಂದಿರುತ್ತವೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಹೊಟ್ಟೆಯ ಆಮ್ಲವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕೆಂಪು ಸೇಬುಗಳು ಹಸಿರು ಸೇಬುಗಳಿಗಿಂತ ಕಡಿಮೆ ಆಮ್ಲೀಯವಾಗಿವೆ. 7ನೇ ಪ್ರಶ್ನೆ, 1000 ಉಪಯೋಗಗಳ ಮರ ಎಂದು ಯಾವ ಮರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಹುಣಸೆ ಮರ, ಬಿ ನುಗ್ಗೆ ಮರ, ಸಿ ಆಲದ ಮರ, ಡಿ ತೆಂಗಿನ ಮರ. ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನ ಮರ. ತೆಂಗಿನ ಮರವನ್ನು 1000 ಉಪಯೋಗಗಳ ಮರ ಎಂದು ಕರೆಯಲಾಗುತ್ತದೆ. ಇದರ ಬಹುತೇಕ ಪ್ರತಿಯೊಂದು ಭಾಗವೂ ಸಹಾಯಕವಾಗಿದೆ. ತೆಂಗಿನಕಾಯಿ ನೀರು, ಎಣ್ಣೆ ಮತ್ತು ರುಚಿಕರವಾದ ತಿರುಳನ್ನು ನೀಡುತ್ತದೆ. ಎಲೆಗಳನ್ನು ಚಾವಣಿ ಮತ್ತು ಬುಟ್ಟಿಗಳಿಗೆ ಬಳಸಲಾಗುತ್ತದೆ. ಅದರ ಸಿಪ್ಪೆಯು ಹಗ್ಗಗಳು ಮತ್ತು ಚಾಪೆಗಳಿಗೆ ಬಲವಾದ ನಾರನ್ನು ಒದಗಿಸುತ್ತವೆ. ಕಾಂಡ ಮತ್ತು ಬೇರುಗಳು ಸಹ ಉಪಯುಕ್ತವಾಗಿದ್ದು ತೆಂಗಿನ ಮರವನ್ನು ನಿಜವಾಗಿಯೂ ವಿಶೇಷವಾಗಿಸುತ್ತದೆ. 8ನೇ ಪ್ರಶ್ನೆ, ಯಾವುದು ಹೃದಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್ ಎ ಬೀಟ್ರೂಟ್, ಬಿ ಸೋಯಾಬೀನ್, ಸಿ ಬೆಳ್ಳುಳ್ಳಿ, ಡಿ ಸೀತಾಫಲ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ. ಬೆಳಗ್ಗೆ ಬೆಳ್ಳುಳ್ಳಿಯನ್ನು ಸೇವಿಸುವುದರಿಂದ ನೈಸರ್ಗಿಕವಾಗಿ ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಅನಾರೋಗ್ಯದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಬೆಳ್ಳುಳ್ಳಿಯ ನಿಯಮಿತ ಸೇವನೆಯು ಹೃದಯದ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಬೆಳ್ಳುಳ್ಳಿ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಕೆಟ್ಟ LDL ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ದೇಹದಲ್ಲಿ ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ. ಈ ಅಂಶಗಳು ಹೃದಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತವೆ. 9ನೇ ಪ್ರಶ್ನೆ, ಅನ್ನ ಸಾಂಬಾರನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಸೇವಿಸಿದಾಗ ಯಾವ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತದೆ? ಆಪ್ಷನ್ಸ್ ಎ ಪೈಲ್ಸ್, ಬಿ ಹೃದಯ ಸಮಸ್ಯೆ, ಸಿ ಅಲ್ಸರ್, ಡಿ ಫುಡ್ ಪಾಯ್ಸನ್. ಸರಿಯಾದ ಉತ್ತರ ಆಪ್ಷನ್ ಡಿ ಫುಡ್ ಪಾಯ್ಸನ್. ಕೆಲವೊಂದು ಬಗೆಯ ತರಕಾರಿ ಸಾಂಬಾರುಗಳನ್ನು ಅಥವಾ ಉಳಿದಿರುವ ಅನ್ನವನ್ನು ಪದೇ ಪದೇ ಬಿಸಿ ಮಾಡಿ ಸೇವನೆ ಮಾಡುವುದರಿಂದ ಆರೋಗ್ಯ ಹಾಳಾಗುವುದರ ಜೊತೆಗೆ ಫುಡ್ ಪಾಯ್ಸನಿಂಗ್ ಆಗುವ ಸಾಧ್ಯತೆ ಕೂಡ ಇರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಬಿಸಿ ಮಾಡಿದಾಗ ಆಹಾರ ಪದಾರ್ಥಗಳಲ್ಲಿ ಕಂಡುಬರುವ ಅನೇಕ ಬಗೆಯ ಪೋಷಕಾಂಶಗಳು ನಾಶವಾಗುತ್ತವೆ ಮತ್ತು ಕೆಲವು ಸಂಯುಕ್ತಗಳು ವಿಷಕಾರಿ ಮಟ್ಟಕ್ಕೆ ಹೆಚ್ಚಾಗಲು ಕಾರಣವಾಗಿಬಿಡುತ್ತವೆ. 10ನೇ ಪ್ರಶ್ನೆ, ನೀಲಿ ಆಕಾಶದ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಮಂಗೋಲಿಯಾ, ಬಿ ಜಪಾನ್, ಸಿ ಆಸ್ಟ್ರೇಲಿಯಾ, ಡಿ ಉತ್ತರ ಅಮೆರಿಕಾ. ಸರಿಯಾದ ಉತ್ತರ ಆಪ್ಷನ್ ಎ ಮಂಗೋಲಿಯಾ. ಮಂಗೋಲಿಯಾ ತನ್ನ ವಿಶಿಷ್ಟ ಭೌಗೋಳಿಕತೆ ಮತ್ತು ಹವಾಮಾನದಿಂದಾಗಿ ಶಾಶ್ವತ ನೀಲಿ ಆಕಾಶದ ನಾಡು ಎಂದು ಕರೆಯಲ್ಪಡುತ್ತದೆ. ಇದು ಅಸಾಧಾರಣವಾಗಿ ಹೆಚ್ಚಿನ ಸಂಖ್ಯೆಯ ಬಿಸಿಲಿನ ದಿನಗಳಿಗೆ ಕಾರಣವಾಗುತ್ತದೆ. ಏಷ್ಯಾದ ಒಳನಾಡಿನಲ್ಲಿ ಆಳವಾಗಿ ನೆಲೆಗೊಂಡಿರುವ ಇದು ಸುಮಾರು 1580 ಮೀಟರ್ ಸರಾಸರಿ ಎತ್ತರದಲ್ಲಿ ತೀವ್ರ ಭೂಖಂಡದ ಹವಾಮಾನವನ್ನು ಅನುಭವಿಸುತ್ತದೆ. 11ನೇ ಪ್ರಶ್ನೆ, ಯಾವ ದೇಶವನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಥೈಲ್ಯಾಂಡ್, ಬಿ ಬೋಟ್ಸ್ವಾನಾ, ಸಿ ಕೀನ್ಯಾ, ಡಿ ತಾಂಜೇನಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಥೈಲ್ಯಾಂಡ್. ಬಿಳಿ ಆನೆಯ ಉನ್ನತ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವದಿಂದಾಗಿ ಇದು ಈ ಅಡ್ಡ ಹೆಸರನ್ನು ಪಡೆದುಕೊಂಡಿದೆ. ಥಾಯ್ ಸಂಸ್ಕೃತಿಯಲ್ಲಿ ಬಿಳಿ ಆನೆಗಳನ್ನು ಆಲ್ಬಿನೋ ಅಥವಾ ತಿಳಿ ಊದು ಅಥವಾ ಗುಲಾಬಿ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಇದು ರಾಜಮನೆತನದ ಶಕ್ತಿ, ಅದೃಷ್ಟ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಐತಿಹಾಸಿಕವಾಗಿ ರಾಜನೊಬ್ಬ ಹೊಂದಿರುವ ಬಿಳಿ ಆನೆಗಳ ಸಂಖ್ಯೆಯನ್ನು ಅವನ ಪ್ರತಿಷ್ಠತೆ ಸಂಕೇತವಾಗಿ ಮತ್ತು ಅವನ ಆಳ್ವಿಕೆಗೆ ದೈವಿಕ ಆಶೀರ್ವಾದವೆಂದು ನೋಡಲಾಗುತ್ತಿತ್ತು. ಈ ಪ್ರಾಣಿಯು ಥೈಲ್ಯಾಂಡ್ನ ರಾಷ್ಟ್ರೀಯ ಸಂಕೇತವೂ ಆಗಿದ್ದು ರಾಷ್ಟ್ರದ ಗುರುತು ಮತ್ತು ಇತಿಹಾಸದಲ್ಲಿ ಅದರ ಆಳವಾಗಿ ಬೇರೂರಿರುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.